ಯುಗಾದಿ ವರ್ಷ ಭವಿಷ್ಯ 2026-27 ಪರಾಭಾವ ನಾಮ ಸಂವತ್ಸರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ಈ ರಾಶಿಯವರಿಗೆ ಹೇಗೆಲ್ಲ ಇದೆ, ಈ ವರ್ಷ ಭವಿಷ್ಯ ಈ ರಾಶಿಯವರಿಗೆ ಏನೇನು ಪ್ರೆಡಿಕ್ಟ್ ಮಾಡುತ್ತೆ ನೋಡೋಣ ಬನ್ನಿ. ಮೊದಲನೇದಾಗಿ ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರದಲ್ಲಿ ಧನಲಾಭ, ಮತ್ತು ಮುಂದೆ ಉದ್ಯೋಗದಲ್ಲಿ ತುಂಬ ಚೆನ್ನಾಗಿದೆ ಇವರಿಗೆ. ಈ ರಾಶಿಯವರಿಗೆ ಮತ್ತು ಬಂಧು ಮಿತ್ರರಿಂದ ಹಣ ಸಹಾಯ, ಮತ್ತಂದರೆ ಯಾವುದೇ ಕೆಲಸ ಕಾರ್ಯಗಳು ಹೋಗ್ತಕ್ಕಂಥ ವಿಚಾರದಲ್ಲಿ ಇವರಿಗೆ ವಾಹನ ಖರೀದಿ ಮಾಡ್ತಕ್ಕಂಥದ್ದು ಮತ್ತು ಬಂಧು ಮಿತ್ರರಿಂದ ಸಹಾಯ, ಹಾಗೆಯೇ ವಸ್ತ್ರಾಭರಣ ಖರೀದಿ ಮಾಡುವಂಥ ಒಂದು ಯೋಗ ಇದೆ ಈ ವರ್ಷ ಇವರಿಗೆ. ಈ ರಾಶಿಯವರಿಗೆ ಶುಭಕಾರ್ಯಕವಾಗಿರ್ತಕ್ಕಂಥದ್ದು ಅಂದರೆ ಧನಲಾಭ, ವಾಹನ ತಗೊಳ್ತಕ್ಕಂಥದ್ದು, ಮತ್ತು ಯಾವುದೇ ತರಹದ ಮದುವೆ ಕಾರ್ಯಗಳಲ್ಲಿ ಕೆಲಸ ಹಾಕಿತ್ತು ಅಂದರೆ ಮದುವೆ ಯಾರೆಲ್ಲದು ಈ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮದುವೆ ಡಿಲೇ ಆಗ್ತಾಯಿತ್ತು, ಮದುವೆ ವಿಳಂಬವಾಗ್ತಾಯಿತ್ತು ಅಂದರೆ ಅವ್ರಿಗೆ ಮದುವೆ ಯೋಗನೂ ಈ ವರ್ಷ ಇವರಿಗೆ ಇರ್ತಕ್ಕಂಥದ್ದು. ಮತ್ತು ಸರ್ಕಾರಿ ಕೆಲಸದಲ್ಲಿ ಉನ್ನತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇದೆ. ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಮತ್ತು ಹೊಸದಾಗಿ ಯಾರೆಲ್ಲ ಸರ್ಕಾರಿ ಕೆಲಸಗಳಲ್ಲಿ ಇವರು ಏನಾದರೂ ಪ್ರಯತ್ನ ಪಟ್ಟಿದ್ದು ಅಂದರೆ ಆಗ್ತಕ್ಕಂಥದ್ದು ಇದೆ ಈ ವರ್ಷದಲ್ಲಿ ಇವರಿಗೆ. ಹಣಕಾಸಿನ ಸ್ಥಿತಿ ಚೆನ್ನಾಗಿದೆ, ಉತ್ತಮವಾಗಿದೆ. ಭೂಮಿ ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ಇದೆ. ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಿ ನೀವು ವಿಚಾರ ಮಾಡಿ, ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ನೀವು ಭೂಮಿ ಖರೀದಿ ಮಾಡ್ತಕ್ಕಂಥ ವಿಚಾರ ಇದೆ. ನಿಮ್ಮ ಹಣವನ್ನು ನೀವು ಒಳ್ಳೆಯ ಕಡೆಗೆ ಹಾಕಿ ಹೂಡಿಕೆ ಮಾಡಬಹುದು, ಒಳ್ಳೆಯ ಕಡೆ ಹೂಡಿಕೆ ಮಾಡಬಹುದು. ಹಾಗೆಯೇ ಧನಲಾಭ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗ್ತಕ್ಕಂಥದ್ದು ಈ ವರ್ಷ ಇದೆ. ಅಶುಭದ ಕಡೆಗೆ ನೋಡೋಣ ಬನ್ನಿ. ಅಂದರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರ್ತಕ್ಕಂಥದ್ದು ವರ್ಷದಲ್ಲಿ. ಅಶುಭ ಏನೇನಿದೆ ಅನ್ನೋದು ನೋಡೋಣ ಬನ್ನಿ. ಶತ್ರು ಕಾಟ ಇರುತ್ತದೆ, ಶತ್ರುಗಳಿಂದ ಬಹಳ ಜಾಗೃತಿಯಾಗಿ ಇರಬೇಕು ನೀವು. ಮತ್ತು ಮಾನಸಿಕ ಚಿಂತೆ, ಮಾನಸಿಕ ಸ್ಥಿತಿ ಸ್ವಲ್ಪ ಮೇಲಿಂದ ಕೆಳಗಡೆ ಆಗ್ತಕ್ಕಂಥದ್ದು ಇದೆ. ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಆಗ್ತಕ್ಕಂಥದ್ದು. ಮತ್ತು ಇವರು ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ಸ್ವಲ್ಪ ನಿಧಾನವಾಗಿ, ಮೊದಲನೇದಾಗಿ ಬಹಳ ಉತ್ತಮವಾಗಿದೆ. ಹಾಗೆ ಉತ್ತಮವಾಗಿದೆ ಅಂತ ಎಲ್ಲ ಕಡೆ ಹೋಗೋದಕ್ಕೆ ಆಗೋದಿಲ್ಲ. ಯಾವ ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ವಿಚಾರ ಮಾಡಿ ನಿಧಾನವಾಗಿ ಸರ್ವರೂಪದಿಂದ ಮನೆಯಲ್ಲಿ ಕೂತ್ಕೊಂಡು ಒಂದು ಸರ್ತಿ ಚರ್ಚೆ ಮಾಡಿದರೆ ಈ ರಾಶಿಯಲ್ಲಿ ಇರ್ತಕ್ಕಂಥವ್ರನ್ನ ಎಲ್ಲ ರೀತಿಯಿಂದ ಸರಿ ಹೋಗ್ತಕ್ಕಂಥದ್ದಿದೆ. ಈ ರಾಶಿಯಲ್ಲಿ ಇರ್ತಕ್ಕಂಥವ್ರದ್ದು ಶುಭ ಸಂಖ್ಯೆ ಅಂದರೆ 5, 6, 8. ಶುಭ ವರ್ಣ ಬಿಳಿ, ಹಸಿರು ಮತ್ತು ಕೆಂಪು. ಈ ರಾಶಿಯವರಿಗೆ ಪರಿಹಾರ ಅಂತಕ್ಕಂಥದ್ದು ಶ್ರೀ ಮಹಾಲಕ್ಷ್ಮೀ ದೇವಿ ಆರಾಧನೆ ಮಾಡಬೇಕು. ಇವರು ಲಕ್ಷ್ಮೀ ದೇವಿನ ಆರಾಧನೆ ಮಾಡಿಬಿಟ್ಟು ಇವರು ಮುಂದೆ ಹೋಗ್ತೀನಿ ಅಂದರೆ ಇವರ ಕೆಲಸ ಕಾರ್ಯಗಳೆಲ್ಲ ರೀತಿಯಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ಸಂಪರ್ಕಿಸಿ. ಧನ್ಯವಾದಗಳು.